ಇವೆಲ್ಲರೂ ಸಹ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಈ ಮುಖಾಂತರ ತಿಳಿಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಅರ್ಚಕರು ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಧರ್ಮದ ಸಂಪ್ರದಾಯದ ಆಚರಣ ವಿಧಿವಿಧಾನಗಳ ಮುಖಾಂತರ ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೂ ಸಹ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಒಂದು ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಬಂದಿದ್ದೀರ. ನೀವೆಲ್ಲರಿಗೂ ಸಹ ತುಂಬ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ತಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ನಾವು ಏನಪ್ಪ ಅಂತಂದರೆ ಒಂದು ಸಮಾಜದಲ್ಲಿ 2013ರಿಂದ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿನ ಇಟ್ಕೊಂಡು ಸಾಮಾಜಿಕವಾಗಿ 4 ಜನಕ್ಕೆ ಯಾವ ರೀತಿಯಾದ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಕೋವಿಡ್ ಬಂದ ನಂತರ ಏನು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯದ ಸಮಸ್ಯೆ ಉಲ್ಬಣ ಆಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾಧ್ಯಮಗಳಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ಹೃದಯಘಾತ ಆಗ್ತಾ ಇದೆ ಸಾಕಷ್ಟು ಮಕ್ಕಳಿಗೆ, ಯುವಕರಿಗೆ, ಯಾರಿಗೆ ಯಾವಾಗ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಕಾರಣ ಏನು ಅಂದರೆ ನಮ್ಮ ಇತ್ತೀಚಿನ ಕೆಲಸದ ಒತ್ತಡಗಳಲ್ಲಿ ಮತ್ತು ನಮ್ಮ ಆಹಾರ विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म ರವಿಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸಿಂಹಣಿ ತಂಡದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಮನೋಜ್ ಕುಮಾರ್ ಅವರು ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ತಿಕ ಮಾಸದ ಈ ಒಂದು ಶುಭ ಸಂಜೆಯ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ನಾವೆಲ್ಲರೂ ಸಹ ನಮ್ಮ ಧರ್ಮದ ಸಂಕೇತವಾದಂಥ ಶುಭ ಸಂಕೇತವಾದಂಥ ದೀಪವನ್ನು ಬೆಳಗಿಸುವ ಮುಖಾಂತರ ನಮ್ಮೆಲ್ಲರುಗಳಲ್ಲಿ ತಮ್ಮ ಎಲ್ಲ ಕಷ್ಟ ಸುಖಗಳು ಇಷ್ಟಾರ್ಥಗಳನ್ನು ದೇವರು ಎಲ್ಲರಿಗೂ ನೆರವೇರಿಸಲಿ ಅಂತ ನಮ್ಮ ಶ್ರೀಮತಿ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಈ ಒಂದು ತಂಡ ರಾಜಾಜಿನಗರದ ಈ ಒಂದು ಭಾಗದಲ್ಲಿ ಪ್ರಫುಲ್ಲ ಮೇಡಮ್ ಅವರ ತಂಡ ತುಂಬ ಒಂದು ಭಕ್ತಿಪೂರ್ವಕವಾಗಿ ಒಂದು ನಮ್ಮ ದೈವದ ಸಂಕೇತದ ಏನು ಆರಾಧನೆಯನ್ನು, ದೀಪೋತ್ಸವವನ್ನು ಈ ಒಂದು ಭಾಗದಲ್ಲಿ ಎಲ್ಲ ಸಹ ಕುಟುಂಬಗಳಲ್ಲಿ ಒಂದು ಆರೋಗ್ಯ, ಸಮೃದ್ಧಿ, ಸಂಪತ್ತು ಮತ್ತು ಭಗವಂತ ಎಲ್ಲನೂ ಕರುಣಿಸ್ತೀವಿ. ಧನ್ಯವಾದಗಳು ಸರ್. ಈಗ ನಮ್ಮ ಚಾಲೆಂಜರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂತಹ ಮನೋಜ್ ಅವರಿಂದ ಚಿಲುಮೆ ತಂಡದ ಸ್ಥಾಪಕರಾಗಿರ್ತಕ್ಕಂತಹ ರವಿಕುಮಾರ್ ಅವರಿಗೆ ಒಂದು ನೆನಪಿನ ಕಾಣಿಕೆ.